ವಿಷ್ಣುವರ್ಧನ್ ಬಳಿಕ ಅಂಬರೀಷ್ಗೆ ಸಿಗುತ್ತಾ ಕರ್ನಾಟಕ ರತ್ನ? ರೆಬಲ್ ಸ್ಟಾರ್ಗೆ ಕರ್ನಾಟಕ ರತ್ನ ನೀಡಲು ನಟಿ ತಾರಾ ಒತ್ತಾಯ ಮಾಡ್ತಾ ಇದ್ದಾರೆ. ವಿಷ್ಣುವರ್ಧನ್ ಆಯ್ತು, ಈಗ ಅಂಬರೀಷ್ಗೆ ಕರ್ನಾಟಕ ರತ್ನ ಸರ್ಕಾರ ಘೋಷಣೆ ಮಾಡುತ್ತಾ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ವಿಷ್ಣುವರ್ಧನ್ ಹಾಗೂ ಹಿರಿಯ ನಟಿ ಸರೋಜಾ ದೇವಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನ ಗೌರವವನ್ನ ಘೋಷಣೆ ಮಾಡಿತ್ತು. ಅದಾದ ನಂತರ ಈಗ ಅಂಬರೀಷ್ ಅವ್ರಿಗೂ ಕೂಡ ಇಂಥದ್ದೇ ಗೌರವ ಸಿಗಬೇಕು ಅಂತ ಅವರ ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಟಿ ತಾರಾ ಅನುರಾಧ ಪತ್ರ ಬರೆದಿದ್ದಾರೆ. ನಟ ಅಂಬರೀಷ್ಗೆ ಕರ್ನಾಟಕ ರತ್ನ ಕೊಡಬೇಕು, ಇದು ಎಲ್ಲ ಕಲಾವಿದರು ಮತ್ತು ಅಭಿಮಾನಿಗಳ ಕೋರಿಕೆ. ಅಂಬರೀಷ್ ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ವಿಷ್ಣು ಸರ್ಗೆ ಸಿಕ್ಕಿದೆ, ಅಂಬರೀಷ್ ಅಣ್ಣನಿಗೂ ಸಿಗಲಿ. ವಿಷ್ಣು ಸರ್, ಅಂಬರೀಷ್ ಅಣ್ಣ ಕುಚುಕು ಗೆಳೆಯರು. ಇಬ್ಬರ ಸ್ನೇಹ ಇಡೀ ಇಂಡಸ್ಟ್ರಿ ಎಲ್ಲ ಜನರಿಗೂ ಗೊತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಟಿ ತಾರಾ ಅನುರಾಧ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರೋದರ ಬಗ್ಗೆ ವಿವರಿಸಿದ್ದಾರೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ನಟಿ ತಾರಾ ಅನುರಾಧ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ದಿವಂಗತ ಅಂಬರೀಷ್ ಅವರಿಗೆ ಒಂದು ಕರ್ನಾಟಕ ರತ್ನ ಕೊಡಬೇಕು ಅಂತ CM ಮತ್ತು DCM ಅವರಿಗೆ ಮನವಿ ಮಾಡಿದ್ರಿ. ಏನಾಯ್ತು ಮೇಡಮ್ ಇವತ್ತು? ಅಲ್ಲ, ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಇಬ್ಬರೂ. ಡಿ ಕೆ ಅಣ್ಣ ಹತ್ರ ಮೊದಲು ಹೋಗಿದ್ದ ಅವಾಗ ಶಿವಣ್ಣ ಅವ್ರಿಗೆ ಅಫ್ಕೋರ್ಸ್ ಅವ್ರಿಗೆ ಇವ್ರ ಬಗ್ಗೆ ಹೇಳಬೇಕಾಗೇನಿಲ್ಲ, ಅವರೆಲ್ಲ ಕಲೀಗ್ಸೇ ಆಗಿದ್ದರು. ನಾನು ಅದನ್ನ ಹೇಳಿದ ತಕ್ಷಣ ಅದೇ ಈಗ ಇಬ್ಬರಿಗೆ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ಖಂಡಿತವಾಗ್ಲೂ ಅವರನ್ನು ನಾನು ನೆಕ್ಸ್ಟ್ ತೊಗೊಳ್ತೀವಿ ಅನ್ನೋ ಆಶ್ವಾಸನೆಯನ್ನು ಪ್ರಮಾಣವನ್ನು ಮಾಡಿದ್ರು. ನನಗೆ ತುಂಬ ಖುಷಿ ಅನ್ನಿಸ್ತು. ಅದು ಅಷ್ಟೇ ಇದರಿಂದ ಇಸ್ಕೊಂಡ್ರೆ, ಯಾಕಂದರೆ ನಾನೇನು ಅಂಬರೀಷ್ ಅವರ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ, ಅವ್ರಿಗೆಲ್ಲನೂ ಗೊತ್ತಿದೆ. ಇನ್ನು CM ಅವ್ರ ಹತ್ರ ಹೋದಾಗಲೂ ಕೂಡ ಅವರು ಅದೇ ಅಂದರು, ಇಲ್ಲ ಅದೇ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಇಬ್ಬರು. ನನಗೆ ಅವರಿಬ್ಬರನ್ನ ಅನೌನ್ಸ್ ಮಾಡಿರೋದು ಅತ್ಯಂತ ಸಂತೋಷ. ಯಾಕಂದರೆ ವಿಷ್ಣು ಸಾರಿಗೆ ನಿಜವಾಗ್ಲೂ ಸಿಕ್ಕಬೇಕಾಗಿತ್ತು, ಅದು ತಡವಾಗಿ ಸಿಕ್ಕಿದೆ. ಅದಾದಮೇಲೆ ಸರೋಜಮ್ಮನಿಗೆ ಅಫ್ಕೋರ್ಸ್ ಪದ್ಮಶ್ರೀ ಪದ್ಮಭೂಷಣ ಜೊತೆಗೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥ ಹೆಣ್ಮಗಳು, ಅವರಿಗೆ ಗುರುತಿಸಿ ಕೊಟ್ಟಿರೋದು ಕೂಡ ಒಬ್ಬ ಮಹಿಳೆಯಾಗಿ ತುಂಬ ಸಂತೋಷ ಅನಿಸಿದೆ. ಇವರಿಗೆ ಕೊಡಬೇಕು ಅಂತಂದಾಗ ಅದನ್ನೇ ಹೇಳಿದ್ರು, ಟೆಕ್ನಿಕಲ್ ಪ್ರಾಬ್ಲಮ್ ಇಬ್ಬರಿಗೆ ಕೊಟ್ಬಿಟ್ಟಿದ್ದೀವಿ, ಖಂಡಿತ ಅವರನ್ನು ಪರಿಗಣಿಸ್ತೀವಿ ಅಂತ ಹೇಳಿ. ಬಟ್ ನನಗೆ ಬೇಜಾರಾಗೋದು ಏನು ಅಂತಂದರೆ, ಚಿತ್ರರಂಗದ ಯಾವುದೇ ಬೇಡಿಕೆಯನ್ನು ನಾವು ಕೇಳಿ ಪಡ್ಕೋಬೇಕಾಗಿದೆ. ಅದು ಅಫ್ಕೋರ್ಸ್ ಈ ಚಿತ್ರರಂಗದ ಯಾವುದೇ ಸಮಸ್ಯೆಗಳು ಬಂದಾಗ ನಾವು ಕೇಳಿಕೊಂಡಾಗ ಎಲ್ಲ ಸರ್ಕಾರಗಳು, ಎಲ್ಲ ಪಕ್ಷದ ಸರ್ಕಾರಗಳು ಸ್ಪಂದಿಸಿವೆ, ಅದಕ್ಕೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ಕೇಳೋ ತನಕನೂ ಅದನ್ನ ಇಟ್ಕೊಳ್ತಾರೆ. ಸೊ ಇದು ನಿಜವಾಗ್ಲೂ ಇಂಥ ಹಿರಿಯರಿಗೆ ನಿಜವಾಗ್ಲೂ ತಡವಾಗಿದೆ ಆ ಥರ ಪ್ರಶಸ್ತಿಗಳು ಬರೋದಕ್ಕೆ. ನನಗೇನು ಆಸೆ ಅಂದರೆ, ವಿಷ್ಣು ಸರು, ನಾನು ಕರೆಯೋದು ವಿಷ್ಣು ಅಣ್ಣ ಮತ್ತು ಅಂಬಿ ಅಣ್ಣ ಇಬ್ಬರು ಕುಚಿಕು ಸ್ನೇಹಿತರು. ಅವ್ರು ಬದುಕಿದ್ದಾಗ ವಿಷ್ಣು ಸರ್ ಸಿಕ್ಕಿದ್ರೆ ಆಗಿರಲಿ, ಅಂಬರೀಷ್ ಅವ್ರು ಸಿಕ್ಕಿದ್ದೇ ಆಗಿರಲಿ, ಅವರಿಬ್ಬರು ಅಷ್ಟೇ ಸಂಭ್ರಮ ಪಡ್ತಿದ್ರು. ಹೇಗೂ ವಿಷ್ಣು ಸರ್ ಸಿಕ್ಕಿದೆ, ಅದ್ರ ಜೊತೆಗೆ ಇದೂ ಆಗಿಬಿಟ್ರೆ ಒಂದೇ ವೇದಿಕೆಯಲ್ಲಿ ಇಬ್ಬರು ಗೆಳೆಯರನ್ನು ನಾವು ಸಂಭ್ರಮಿಸುವಂಥದ್ದಾಗ್ತದೆ. ಇಡೀ ಚಿತ್ರರಂಗಕ್ಕೆ ಒಂದು ದೊಡ್ಡ ಒಂದು ಕೊಡುಗೆ ಆಗುತ್ತೆ ಅನ್ನೋದು ನನಗೆ ಆಸೆ ಇತ್ತು. ಬಟ್ ಅವ್ರು ಟೆಕ್ನಿಕಲ್ ಪ್ರಾಬ್ಲಮ್ ಹೇಳಿದ್ರು. ಬಟ್ ಖಂಡಿತವಾಗ್ಲೂ ಅದು ಮುಂದೆ ಸಹಕಾರ ಆಗುತ್ತೆ, ಅದು ನಿಜ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅಂದರೆ ಈ ಮೊದಲ ಬಾರಿ ಇದಕ್ಕಿಂತ ಮುಂಚೆ ಫಿಲಮ್ ಚೇಂಬರಿಂದ ಈ ಮನವಿ ಏನಾದರೂ ಕೊಟ್ಟಿದ್ರಾ? ಅಂದರೆ ತಾವೇ ಖುದ್ದಾಗಿ ಹೋಗಿ CM ಅವ್ರನ್ನ ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ರಿ? ಹೌದು. ಇದಕ್ಕೆ ಮುಂಚೆ ಏನಾಗಿತ್ತು, ಸರೋಜಾದೇವಿ ಅಮ್ಮ ಕಾಲ್ವಾಗಿದ್ದ ಕೆಲವೇ ದಿನಗಳಲ್ಲಿ ನಾನು ಹೋಗಿ ಸರೋಜಮ್ಮನ ಹೆಸರಿನಲ್ಲಿ ಕರ್ನಾಟಕ ಚಲನಚಿತ್ರ ರಾಜ್ಯ ಪ್ರಶಸ್ತಿಗಳನ್ನು ಅವರ ಹೆಸರಿನಲ್ಲಿ ಘೋಷಣೆ ಮಾಡಬೇಕು, ಮತ್ತು ಅವರು ಬದುಕಿದ್ದ ಆ ಮಲ್ಲೇಶ್ವರಂ 11ನೇ ಕ್ರಾಸ್ಗೆ ಸರೋಜಾದೇವಿ ಅವರ ಹೆಸರಿಡಬೇಕು, ಈ 2 ಮನವಿಗಳನ್ನು ಕೊಟ್ಟಿದ್ದೆ. ಅದಾದಮೇಲೆ ಜಯಮಾಲ ಅವರು, ಶ್ರುತಿಯವರವರು, ಮಾಳವಿಕ ಅವರು ಹೋಗಿ ಅವರಿಗೆ ವಿಷ್ಣು ಸರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡೋದ್ರ ಬಗ್ಗೆ, ಮತ್ತು ಆ ಮನವಿಯನ್ನು ನಾನು ನನ್ನ ವೈಯಕ್ತಿಕ ಅಕೌಂಟಿಂದ ನಾನು ವಿಡಿಯೋ ಮಾಡಿ ಎಲ್ಲರಿಗೂ ಕಳಿಸಿ, ಅದು ನೀವೆಲ್ಲರೂ ಕೂಡ ತೊಗೊಂಡಿದ್ರಿ, ನಿಮ್ಮ ಪೇಜ್ಗಳಲ್ಲಿ ಕೂಡ ಅದು ಬಂದಿತ್ತು ಇವ್ರಿಗೆ ಹೋಗೋದಕ್ಕೆ ಮುಂಚೆ. ಅದಾದಮೇಲೆ ಇವರು 3 ಜನ ಹೋಗಿ ಅವ್ರನ್ನ ಕೇಳ್ಕೊಂಡಿದ್ದ ತಕ್ಷಣ ಅವರು ಸ್ಪಂದಿಸಿ ಅವರಿಬ್ಬರಿಗೂ ಕರ್ನಾಟಕ ರತ್ನವನ್ನು ದಯಪಾಲಿಸಿದ್ದಾರೆ ಸರ್ಕಾರ. ಅದರಿಂದ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಇದರ ಮಧ್ಯೆ ಅಂಬರೀಷ್ ಅಣ್ಣ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲು ಆದಮೇಲೆ, ಅಂದರೆ ಅವರೇ ನಮಗೆ ಅಧ್ಯಕ್ಷರಾಗಿದ್ದರು ತುಂಬ ವರ್ಷ ಕಲಾವಿದರ ಸಂಘಕ್ಕೆ. ಅದಾದ ಮೇಲೆ ಅಂಬರೀಷ್ ಅಣ್ಣ ತುಂಬ ವರ್ಷಗಳ ಕಾಲ ಕಲಾವಿದರ ಸಂಘಕ್ಕೆ ಅಧ್ಯಕ್ಷರಾಗಿದ್ದಿದ್ದೂ ಅಲ್ಲದೆ
ಕನ್ನಡ ಚಿತ್ರರಂಗದ ಯಾವುದೇ ಒಂದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಯಾವುದೇ ಸಮಸ್ಯೆ ಬಂದರೂ ನಾವು ಹೋಗ್ತಿದ್ದಿದ್ದೇ ಅಂಬರೀಷ್ ಅಣ್ಣ ಹತ್ರ. ಅವರು ಅದನ್ನು ಕೂತ್ಕೊಂಡು ಅಷ್ಟೇ ಸುಲಭವಾಗಿ ಅದನ್ನು ಸಾಲ್ವ್ ಮಾಡಿಬಿಡೋರು. ಮತ್ತು ನಾವು ಅವರನ್ನು ಹಿಂದಕ್ಕೆ ಹಾಕೋದು ಅಥವಾ ಮರೆಯುವಂಥ ಅಪರಾಧ ನಮ್ಮಿಂದ ಆಗಬಾರ್ದು. ಅದರಿಂದ ಅವರನ್ನು ಗೌರವಿಸುವ ನಿಟ್ಟಿನಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟು ಹೋಗಿ ಅವರನ್ನು ಇವತ್ತು ಭೇಟಿ ಮಾಡಿ ಬಂದೆ. ಸೊ ಕೇಳಿದ್ರಲ್ಲ, ಏನಂತಂದರೆ ದಿವಂಗತ ವಿಷ್ಣುವರ್ಧನ್ ಮತ್ತು ಸರೋಜಾದೇವಿ ಅವರಿಗೆ ಈಗಾಗಲೇ ಕರ್ನಾಟಕ ರತ್ನ ಕೊಟ್ಟಿದ್ದು ನಮಗೆ ಸಂತೋಷವಾಗಿದೆ. ಆದರೆ ಅದಾದ ನಂತರ ಅಂಬರೀಷ್ ಅವ್ರಿಗೂ ಕೂಡ ಕರ್ನಾಟಕ ರತ್ನವನ್ನು ಕೊಡಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.